ಶ್ರೀ ಮಹಾಗಣಾಧಿಪತಯೇ ನಮಃ ಗುರುಭ್ಯೋ ನಮಃ. ನಮಸ್ಕಾರ, ನಾನು ದಿವ್ಯಾ ಸುಬ್ರಹ್ಮಣ್ಯ. ನಾವಿವತ್ತು ಕಾರ್ಡ್ ರೀಡಿಂಗ್ ನ ನೋಡೋಣ. ಟ್ಯಾರೋಟ್ ಕಾರ್ಡ್ ರೀಡಿಂಗ್, ಓಸೋ ಝೆನ್ ಟ್ಯಾರೋಟ್ ನ ಕಾರ್ಡ್ ರೀಡಿಂಗ್ ನ ನೋಡೋಣ. ಇವತ್ತು ನಾನು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ, ಅವರ ಫ್ಯಾಮಿಲಿ ಲೈಫ್ ಹೇಗಿರುತ್ತೆ, ಅವರ ಆರೋಗ್ಯ ಹೇಗಿರುತ್ತೆ, ಹಾಗೇನೆ ಅವರ ಜಾಬ್ ರಿಲೇಟೆಡ್ ಯಾವ ತರ ಇದೆ ಅನ್ನೋದನ್ನ ಕಾರ್ಡ್ ಗಳನ್ನ ತೆಗೆದು ಹೇಳ್ತಾ ಹೋಗ್ತೀನಿ. ನಿಮಗೆ ಈ ವಿಚಾರ ರೆಸೋನೇಟ್ ಆದ್ರೆ ನೀವು ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಪ್ರತಿ ವಾರ ಕೂಡ ನಾನು ಹೀಗೇನೆ ವಾರ ಹೇಗಿರುತ್ತೆ, ಈ ವಾರ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ನ ಮೂಲಕ ತಿಳಿಸ್ತೀನಿ. ಮೊದಲನೇದಾಗಿ ನಾವು ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅವ್ರಿಗೆ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಹಣಕಾಸಿನ ಪರಿಸ್ಥಿತಿಗೆ ಸಂಬಂಧಿಸಿದ ಹಾಗೆ ನಮ್ಗೆ ವಿ ಆರ್ ದ ವರ್ಡ್ ಅನ್ನುವಂಥ ಕಾರ್ಡ್ ಬರ್ತಿದೆ. ಇದು ಟೋಟಲ್ ಪಾಸಿಟಿವ್ ಆದಂತಹ ಕಾರ್ಡ್. ಹಾಗೇನೆ ರಿಸೆಪ್ಟಿಟಿವ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ. ಇನ್ನೊಂದು ಕಾರ್ಡ್ ಬಂದು ಅಬಂಡೆನ್ಸ್ ಕಾರ್ಡ್. ನೋಡಿ, ಹಣಕಾಸಿಗೆ ಸಂಬಂಧಿಸಿದಂಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಗೆ ಪೂರ್ತಿ ಪಾಸಿಟಿವ್ ಆದಂತಹ ವಾರ ಇದು ಅಂತ ಹೇಳ್ಬೋದು. ವಿ ಆರ್ ದ ವರ್ಡ್, ನಿಮ್ಗೆ ನಿಮ್ಮ ವರ್ಡ್, ನಿಮಗೆ ಬೇಕಾದಂತಹ ಎಲ್ಲ ವಿಚಾರಗಳು ನಿಮ್ಮ ಕೈಯಲ್ಲಿದೆ. ಹಾಗೇನೆ ನಿಮ್ಗೆ ಏನ್ ಬೇಕೋ ಲೈಫ್ ಅಲ್ಲಿ ಅದೆಲ್ಲ ಸಿಗುವುದಕ್ಕೆ ನೀವೆಲ್ಲ ರೀತಿಯ ಪರಿಶ್ರಮವನ್ನ ಹಾಕ್ತಿದ್ದೀರಾ. ಹಾಗೇನೆ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಗೆ ಸಿಕ್ಕಿದೆ. ಹಾಗೇನೆ ಅಬಂಡೆನ್ಸ್ ಕೂಡ ಈ ಸಮಯದಲ್ಲಿ ತೋರಿಸ್ತಾ ಇದೆ. ಅಂದ್ರೆ ಅಬಂಡೆನ್ಸ್ ಅಂದ್ರೆ ನಿಮ್ಗೆ ಹಣ ಬೇಕಾದಲ್ಲಿ ಆ ಹಣದ ಹರಿವು ನಿಮ್ಗೆ ಖಂಡಿತವಾಗಿಯೂ ಇರುತ್ತೆ ಅನ್ನುವಂತಹ ಕಾರ್ಡ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಇನ್ನು ಮುಂದಿನ ವಿಚಾರ ಅಂತ ಬಂದಾಗ ಹಣಕಾಸು ಆದ್ಮೇಲೆ ನಾನ್ ತಗೊಳ್ಳುವಂಥದ್ದು ಆರೋಗ್ಯದ ವಿಚಾರ ಹೇಗಿರುತ್ತೆ ಅಂತ ಹೇಳಿ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಈ ವಾರ ನಿಮ್ಮ ಆರೋಗ್ಯ ಅಂತ ನೋಡೋದಾದ್ರೆ, ಮೊದಲನೇ ಕಾರ್ಡ್ ಬಂದು ಪಾಸಿಬಿಲಿಟೀಸ್ ಅಂತ, ಎರಡನೇ ಕಾರ್ಡ್ ಬಂದು ಸೆಲೆಬ್ರೇಷನ್ ಅನ್ನುವಂಥದ್ದು, ಹಾಗೇನೆ ಮೂರನೇ ಕಾರ್ಡ್ ಬಂದು ಕ್ಲೆನ್ಸಿಂಗ್ ಟು ದ ಪಾಸ್ಟ್ ಅನ್ನುವಂಥ ಒಂದು ಕಾರ್ಡ್ ಬಂದಿದೆ. ಈಗ ಪಾಸಿಬಿಲಿಟೀಸ್ ಅಂದ್ರೆ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ರೀತಿಯ ಲಾಂಗ್ ಟೈಮ್ ಡಿಸೀಸಸ್ ಅಂತ ತೋರಿಸ್ತಾ ಇಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಪಾಸಿಬಿಲಿಟೀಸ್ ಇರುವಂತದ್ದು. ಆದರೆ ಸೆಲೆಬ್ರೇಷನ್ ಅದರಲ್ಲಿ ಮಗ್ನವಾಗಿ ನಿಮಗಿರುವಂತಹ ಯಾವುದೇ ಆರೋಗ್ಯದ ಸಮಸ್ಯೆಗಳನ್ನ ನೀವು ಪಕ್ಕಕ್ಕೆ ಇಡೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಪಾಸ್ಟ್ ಅಲ್ಲಿ ನೀವು ಇದ್ರ ಹಿಂದೆ ಏನ್ ಮಾಡ್ತಾ ಇದ್ರಿ ಅದರಿಂದ ಸ್ವಲ್ಪ ಮಾನಸಿಕವಾಗಿ ಕೂಗಿರ್ತೀರಾ, ಅಥವಾ ನೀವು ಪಾಸ್ಟ್ ನಲ್ಲಿ ಮಾಡಿರುವಂತಹ ಮಿಸ್ಟೇಕ್ಸ್ ಇಂದ ನೀವು ಇವಾಗ ಕೆಲವು ಹೆಲ್ತ್ ಇಶ್ಯೂಸ್ ನ ಫೇಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ತೋರಿಸುವಂತಹ ಕಾರ್ಡ್ ಇದು. ಇನ್ನು ಮುಂದೆ ಬರುವಂತಹ ಕಾರ್ಡ್ ಅಂತ ಹೇಳಿದ್ರೆ ಜಾಬ್ಗೆ ಸಂಬಂಧಿಸಿದಂತಹ ಕಾರ್ಡ್. ನೀವೇನಾದ್ರೂ ಕೆಲಸಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ರೆ ಹೇಗಿರುತ್ತೆ, ಕೆಲಸ ಸಿಗತ್ತಾ ಅಂತ ನೋಡೋದಾದ್ರೆ ನೀವು ಯಾವ ರೀತಿಯ ಕೆಲಸವನ್ನ ಮಾಡ್ಬೇಕಾಗ್ಬೋದು ಅನ್ನೋದನ್ನ ಕೂಡ ಇಲ್ಲಿ ಯಾವ್ದಾದ್ರು ರೀತಿಯಲ್ಲಿ ಕನೆಕ್ಟ್ ಮಾಡಕ್ ಆಗುತ್ತಾ ಅನ್ನುವಂಥದ್ದನ್ನ ನೋಡೋಣ. ಮೊದಲನೇದಾಗಿ ಒಂದು ನಿಮ್ಮ ಜಾಬ್ಗೆ 1, 2 ಹಾಗೆ 3 ಕಾರ್ಡ್ಗಳನ್ನ ನಾನಿಲ್ಲಿ ತೆಗೆದಿದ್ದೀನಿ. ಮೊದಲನೇ ಕಾರ್ಡ್ ಬಂದು ಎಕ್ಸಿಸ್ಟೆನ್ಸ್ ಅಂತ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ. ಈ ಎಕ್ಸಿಸ್ಟೆನ್ಸ್ ಅನ್ನುವಂತಹ ಕಾರ್ಡ್ ನಿಮಗೆ ಅಂತ, ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ, ನೀವು ಜಾಬ್ ಮಾಡುವಂತಹ ಸ್ಥಳದಲ್ಲಿ ನಿಮ್ಮದು ಅಂತ ಒಂದು ಸ್ಥಾನವನ್ನು ಗುರುತಿಸ್ಕೊಡೋದಕ್ಕೆ ಅವಕಾಶ ಇದೆ. ಕೆಲಸ ಹುಡುಕ್ತಾ ಇರೋಂಥವ್ರಿಗೆ ಪಾಸಿಬಿಲಿಟೀಸ್ ಇದೆ, ಸಿಗೋದಕ್ಕೆ ಅವಕಾಶ ಇದೆ. ಹಾಗೇನೆ ನಿಮ್ಗೆ ಸರಿಯಾದ ರೀತಿಯಲ್ಲಿ ಒಂದು ಸ್ಟೆಬಿಲಿಟಿ ಕೂಡ ಇರೋದನ್ನ ತೋರಿಸ್ತಾ ಇದೆ. ವಿ ಆರ್ ದ ವರ್ಡ್ ಅನ್ನುವಂತಹ ಕಾರ್ಡ್ ಬರ್ತಿದೆ. ಇದು ಕೂಡ ಪಾಸಿಟಿವ್ ಕಾರ್ಡ್ ಆಗಿರೋದ್ರಿಂದ ನೀವು ಈ ವಿಡಿಯೋ ನೋಡ್ತಾ ಇದ್ರೆ, ನೀವೇನಾದ್ರೂ ಜಾಬ್ಗೆ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತ ಈ ವಾರದಲ್ಲಿ ನಿಮ್ಮ ಒಂದು ಪರಿಶ್ರಮಕ್ಕೆ, ನಿಮ್ಮ ಒಂದು ಎಫರ್ಟ್ಗೆ ತಕ್ಕಂತಹ ಒಂದು ಜಾಬ್ ನಿಮ್ಗೆ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಮುಂದಿನ ಕಾರ್ಡ್ ಬಂದು ಫ್ಯಾಮಿಲಿಗೆ ಸಂಬಂಧಿಸಿದಂತಹ ಕಾರ್ಡ್. ಫ್ಯಾಮಿಲಿಗೆ ಏನ್ ಹೇಳುತ್ತೆ ಕಾರ್ಡು, ಫ್ಯಾಮಿಲಿ ಹೇಗಿರುತ್ತೆ ಈ ವಾರ, ನಿಮ್ಮ ಕುಟುಂಬ ಹೇಗಿರುತ್ತೆ ಅಥವಾ ನಿಮ್ಮ ರಿಲೇಶನ್ಶಿಪ್ ಗಳು ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇ ಕಾರ್ಡು ಬಿಯಾಂಡ್ ಇಲ್ಯೂಷನ್, ಇನ್ನೊಂದು ಲೆಟ್ಟಿಂಗ್ ಗೋ, ಇನ್ನೊಂದು ನಥಿಂಗ್ನೆಸ್ ಅನ್ನುವಂಥ ಕಾರ್ಡ್. 3 ಕಾರ್ಡ್ಗಳನ್ನ ನಾನಿಲ್ಲಿ ತೆಗೆದಿದ್ದೀನಿ. ಬಿಯಾಂಡ್ ದ ಇಲ್ಯೂಷನ್, ನೀವೇನಾದರೂ ಒಂದು ಯಾವ್ದಾದ್ರು ಒಂದು ವಿಚಾರದಲ್ಲಿ ನೀವು ಇಲ್ಯೂಷನ್ ನ ಇಟ್ಕೊಂಡಿದ್ರೆ ನಿಮ್ಮ ಕುಟುಂಬದಲ್ಲಿ ಆ ಇಲ್ಯೂಷನ್ ಗಿಂತ ಹೆಚ್ಚಾಗಿ ಒಂದು ವಿಚಾರ ನಡೆಯೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಲೆಟ್ಟಿಂಗ್ ಗೋ, ನಿಮ್ಮ ಸಂಸಾರದಲ್ಲಿ, ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾರ್ದಾದ್ರೂ ಜೊತೆ ನಿಮಗೆ ಮನಸ್ತಾಪ ಆಗ್ತಾ ಇದ್ರೆ, ಕಿರಿಕಿರಿ ಏನಾದ್ರು ಆಗ್ತಾ ಇದ್ರೆ ನಿಮಗೆ ಈ ವಾರ ಅದನ್ನ ಬಿಟ್ಟು ಬಿಡ್ಬೇಕು.
ನಿಮಗೆ ಯಾವ ವಿಚಾರ ತೊಂದರೆ ಕೊಡ್ತಾ ಇದೆಯೋ ಆ ವಿಚಾರನ ಲೆಟ್ಟಿಂಗ್ ಗೋ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನು ನಥಿಂಗ್ನೆಸ್ ಅನ್ನುವಂತಹ ಕಾರ್ಡ್, ನಥಿಂಗ್ನೆಸ್ ಅಂತ ಹೇಳಿದ್ರೆ ನಿಮ್ಮ ಒಂದು ಏನು ಸಂಬಂಧದಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಆದಂತಹ ಸಿಚುವೇಶನ್ ಇರದೇ ಇರೋ ತರ ನೀವು ಈ ವಾರವನ್ನ ನೀವು ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ಇಲ್ಲಿ ಸ್ವಲ್ಪ ನಥಿಂಗ್ನೆಸ್ ಅನ್ನುವಂಥದ್ದು ಯಾವುದೇ ಫೀಲಿಂಗ್ಸ್ ಇಲ್ಲದೆ ಇರುವಂತಹ ಕಾರ್ಡ್ ಆಗಿರೋದ್ರಿಂದ ನೀವು ಮೊದಲನೇ ಸಾರಿ ಯಾವುದೇ ನೆಗೆಟಿವ್ ನ ಇಟ್ಕೊಳ್ದೆ ಇದ್ರೆ ಅಟ್ಲೀಸ್ಟ್ ನಿಮ್ಗೆ ಒಂದು ಫೀಲಿಂಗ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಮುಂದೆ ನಾನು ಒಂದೆರಡು ನಿಮ್ಗೆ ಏಂಜಲ್ಸ್ ಗೈಡೆನ್ಸ್ ನ ಕೊಡ್ತೀನಿ. ಏಂಜಲ್ಸ್ ಏನ್ ಹೇಳ್ತಾರೆ, ಏನ್ ಗೈಡೆನ್ಸ್ ಕೊಡ್ತಾರೆ, ನೀವು ನಂಬುವಂತಹ ದೈವ ನಿಮ್ಗೆ ಏನ್ ಗೈಡೆನ್ಸ್ ಕೊಡುತ್ತೆ ಅನ್ನೋದನ್ನ ನೋಡೋಣ. ಬಿಗ್ ಹ್ಯಾಪಿ ಚೇಂಜಸ್, ಗೆಟ್ ಮೋರ್ ಇನ್ಫಾರ್ಮೇಶನ್ ಅನ್ನುವಂಥ 2 ಕಾರ್ಡ್ಗಳನ್ನ ನಾನು ಇಲ್ಲಿ ತೆಗೆದಿದ್ದೀನಿ. ಈ ಕಾರ್ಡ್ಗಳು ನಿಮಗೆ ಈ ರೀತಿಯ ಒಂದು ಮೆಸೇಜ್ ನ ಏಂಜಲ್ಸ್ ಅಥವಾ ನಾವು ನಂಬುವಂತಹ ದೇವರುಗಳು ಕೊಡ್ತಾ ಇದ್ದಾರೆ. ಬಿಗ್ ಹ್ಯಾಪಿ ಚೇಂಜಸ್, ನಿಮ್ಮಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ದೊಡ್ಡ ಮಟ್ಟದ ಬದಲಾವಣೆಗಳು ಆಗೋದಕ್ಕೆ ಅವಕಾಶ ಇರುತ್ತೆ. ಗೆಟ್ ಮೋರ್ ಇನ್ಫಾರ್ಮೇಶನ್, ನೀವು ಯಾವ ವಿಚಾರಕ್ಕೆ ಕೈ ಹಾಕ್ತಿದ್ದೀರೋ ಆ ವಿಚಾರದಲ್ಲಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂತಹ ಮೆಸೇಜ್ ನ ಏಂಜಲ್ಸ್ ನಿಮ್ಗೆ ಈ ವಾರ ಕೊಡ್ತಾ ಇದ್ದಾರೆ. ನೀವು ಕೂಡ ಪ್ರತಿ ವಾರನೂ ಈ ರೀತಿಯ ಒಂದು ಅಪ್ಡೇಟ್ಸ್ ನ ಪಡ್ಕೊಳ್ಬೇಕು ಅಂದ್ರೆ, ಕಾರ್ಡ್ ರೀಡಿಂಗ್ ನ ಮುಖಾಂತರ ನಿಮ್ಮ ವಾರ ಭವಿಷ್ಯವನ್ನು ತಿಳ್ಕೊಳ್ಬೇಕು ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.